ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಇನ್ನಿಲ್ಲ. ಮಣಿಪಾಲ್ ಆಸ್ಪತ್ರೆಯತ್ತ ಅಭಿಮಾನಿಗಳು. ಮಣಿಪಾಲ್ ಆಸ್ಪತ್ರೆ ಬಳಿ ಬಿಗಿ ಭದ್ರತೆ. ಮುಂಜಾಗ್ರತಾ ಕ್ರಮವಾಗಿ ಬಿಗಿ ಬಂದೋಬಸ್ತನ್ನ ಮಾಡಲಾಗಿದೆ. ಆಸ್ಪತ್ರೆಗೆ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಆಗಮನ. ವಿಷಯ ತಿಳಿತಾ ಇದ್ದಂತೆ, ವಿಷಯ ಸ್ಪ್ರೆಡ್ ಆಗ್ತಾ ಇದ್ದಂತೆ ಏನು ಮಣಿಪಾಲ್ ಆಸ್ಪತ್ರೆಯತ್ತ ಅಭಿಮಾನಿಗಳು ಕೂಡ ಹರಿದು ಬರ್ತಾ ಇದ್ದಾರೆ. ಹಾಗಾಗಿ ಆಸ್ಪತ್ರೆ ಬಳಿ ಬಿಗಿ ಭದ್ರತೆಯನ್ನ ಕೂಡ ಆಯೋಜನೆ ಮಾಡ್ಕೊಳ್ಳಾಗ್ತಾ ಇದೆ. ಇನ್ನು ಮುಂಜಾಗ್ರತಾ ಕ್ರಮವಾಗಿ ಬಿಗಿ ಬಂದೋಬಸ್ತನ್ನ ಮಾಡಿರುವಂಥದ್ದು. ಆಸ್ಪತ್ರೆಗೆ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಆಗಮನ ಆಗಿದೆ. ಈಗಾಗಲೇ ಸುದ್ದಿ ಎಲ್ಲೆಡೆ ಕೂಡ ಹರಡ್ತಾ ಇದ್ದಂತೆ, ಸ್ಪ್ರೆಡ್ ಆಗ್ತಾ ಇದ್ದಂತೆ ಅಭಿಮಾನಿಗಳು ಕೂಡ ಈಗ ಎಚ್ ಡಿ ಕುಮಾರಸ್ವಾಮಿಯ ಬೆಂಬಲಿಗರಾಗಿರ್ಬೋದು, ಇನ್ನು ಪಕ್ಷದ ಬೆಂಬಲಿಗರಾಗಿರ್ಬೋದು, ಎಚ್ ಡಿ ದೇವೇಗೌಡರ ಬೆಂಬಲಿಗರು ಎಲ್ಲರೂ ಕೂಡ ಆಸ್ಪತ್ರೆ ಹತ್ತ ಧಾವಿಸ್ತಾ ಇದ್ದಾರೆ. ಅಭಿಮಾನಿಗಳು ಕೂಡ ಧಾವಿಸ್ತಾ ಇದ್ದಾರೆ ಆಸ್ಪತ್ರೆ ಹತ್ತ. ಸೊ ಹಿಂಗಾಗಿ ಮುಂಜಾಗ್ರತಾ ಕ್ರಮವನ್ನು ಕೂಡ ವಹಿಸ್ಕೊಳ್ಳಾಗ್ತಾ ಇದೆ. ಪೊಲೀಸ್ ಬಿಗಿ ಭದ್ರತೆಯನ್ನ ಕೂಡ ಆಯೋಜನೆ ಮಾಡ್ಕೊಳ್ಳಾಗ್ತಾ ಇರುವಂಥದ್ದು. ಅಂದರೆ ಈಗಾಗಲೇ ಕುಟುಂಬ ಮುಂದಿನ ಯೋಜನೆಯಲ್ಲಿ ಕೂಡ ಚಿಂತನೆಯನ್ನು ನಡೆಸ್ತಾ ಇರುತ್ತೆ. ಹಾಗಾಗಿ ಎಲ್ಲವನ್ನ ಕೂಡ ಕರೆಕ್ಟಾಗಿ ಎಲ್ಲ ಕಾರ್ಯಗಳನ್ನು ಮುಗಿಸ್ಕೊಂಡು ಆಸ್ಪತ್ರೆಯಲ್ಲಿ ಏನೇನೆಲ್ಲ ಒಂದಿಷ್ಟು ಡಾಕ್ಯುಮೆಂಟೇಷನ್ ಇರುತ್ತೆ ಎಲ್ಲವನ್ನ ಮುಗಿಸ್ಕೊಂಡು ದೇಹವನ್ನು ತೆಗೆದುಕೊಂಡು ಹೋಗೋದಕ್ಕೆ ಒಂದು ಸ್ವಲ್ಪ ಹೊತ್ತು ಸಮಯ ತೆಗೆದುಕೊಳ್ಬೇಕಾಗುತ್ತೆ. ಸೊ ಹಾಗಾಗಿ ಇದೀಗ ನಿಖಿಲ್ ಕುಮಾರಸ್ವಾಮಿ ಕೂಡ ಆಸ್ಪತ್ರೆಗೆ ಧಾವಿಸಿರುವಂಥದ್ದು. ಕುಮಾರಸ್ವಾಮಿ ಅವರು ಕೂಡ ಆಸ್ಪತ್ರೆಗೆ ತೆರಳುತ್ತಾ ಇದ್ದಾರೆ.